ನಮ್ಮ ಯಾಕೆ ಅವ್ರಿಗೂ ಕನ್ನಡ ಬರಲ್ವಾ? తెలుగు ఓకే బట్ మీరు ప్రాంప్ట్ చేయండి చెప్పేస్తాను. ಅದು ಪ್ರಾಂಪ್ಟ್ ಮಾಡುವಂಥದ್ದಲ್ಲ ಸರ್. ನಿಮ್ಮ ಸಿನಿಮಾ ಬಗ್ಗೆ ನನಗೆ ಮಾಹಿತಿ ಹೇಳಿದ್ರೆ ಪ್ರಾಂಪ್ಟ್ ಮಾಡ್ಬೋದು. ಫೈನಲ್ ಸಕ್ಸಸ್ ಮೀಟ್ ಮಾತಾಡ್ತಾం. ಓ, ನಾನು ಅವ್ರ ಮುಖ ನೋಡ್ಬಿಟ್ಟು ನಮ್ಮವ್ರು ಇರ್ಬೇಕೇನೋ ಅಂತ ನಾನೇ ಬಕ್ರಾಗ್ಬಿಟ್ಟಲ್ಲ ಗುರು. ಈಗ ಸಂಭಾಷಣೆ ಬರ್ದಿರೋರು ಕನ್ನಡ ಸಿನಿಮಾಗೆ ತೆಲುಗು ಭಾಷಿಗರು, ಅವ್ರಿಗೆ ಕನ್ನಡನೇ ಬರಲ್ಲ, ಆದ್ರೂ ಬರ್ಸಿದ್ದಾರೆ ಅಂದ್ರೆ ಬಹುಶಃ ನಮ್ಮ ಪ್ರೊಡ್ಯೂಸರ್ ಅದ್ರ ಹಿಂದೆ ಇರ್ತಾರೆ ಅಂತ ಭಾವಿಸ್ತೇನೆ. ಕರೆಕ್ಟಾ? ನಾನು ಆಗ್ಲೇ ಹೇಳಿದೆ ಶಿವರಾಜ್ ಸರ್ ಅಂತ ನೀವು ಅನೌನ್ಸ್ ಮಾಡುವಾಗ ಅನುಭವಿಸಿ ಅಂತ ಹೇಳಿದೆ. ಅದು ನನಗೆ ನೀವು ಅವ್ರಿಗೆ ಹೇಳ್ತಿದ್ದೀರಾ ಅನ್ಕೊಂಡೆ, ನನಗೆ ಹೇಳ್ತಿದ್ದೀರಾ ಅಂತ ಅನ್ಕೊಂಡ್ಲಿಲ್ಲ ನಾನು. ಇದೊಂಥರ ನನ್ನ 22 ವರ್ಷದ ನಿರೂಪಣಾ ಕ್ಷೇತ್ರದಲ್ಲಿ ಒಂದು ಹೊಸ ಅನುಭವದ ಪ್ರೆಸ್ ಮೀಟ್ ಪವನ್ ಅಲ್ವಾ ಮ್ಯಾಮ್? ಅವರಷ್ಟು ಟೋಟಲ್ 48 ಸೀನನ್ನು ಬರೆದಿರೋದು ಬರೀ ತಮಿಳಲ್ಲೇ. ಅದನ್ನು ನಾನು ಕೂತ್ಕೊಂಡು ನಮ್ಮ ರಮೇಶ್ ಕೂತ್ಕೊಂಡು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವು ಡೈರೆಕ್ಷನ್ ಇಂದ ಸೈಡ್ ಅಲ್ಲಿ ಇದೀವಿ. ನೀವು ಮತ್ತೆ ಯಾರು ಶಿವರಾಜ್ ಅವರು, ಅವ್ರು ಹೆಂಗ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ? ಅವರು ತಮಿಳ್ ಬರೀತಾರೆ, ನನಗೂ ತಮಿಳ್ ಬರೀತೀನಿ, ನಾನು ಬರೀತೀನಿ. ಸೊ ಅದರಿಂದ ಅದು ಅಡ್ಜಸ್ಟ್ ಆಗ್ತಿದೆ. ನಿಮ್ಮ ಮನೆ ಭಾಷೆ ಏನು? ತೆಲುಗು. ನಿಮ್ದು ಕನ್ನಡ. ಬದುಕಿತು ಬಡ ಜೀವ. ನಿಮ್ಗೆಲ್ಲ ಕನ್ನಡ ಸ್ಪಷ್ಟ ಬರುತ್ತಲ್ವಾ? ತಮಿಳು, ತೆಲುಗು ಈ ಮಜಾ ಆಮೇಲೆ ಅನುಭವಿಸ್ತಾರ ಅವರು. ಆಮೇಲೆ ನೀವು ಹೋಗ್ತಾರಲ್ಲ ಶೂಟಿಂಗ್ಗೆ, ಏನೇ ಆಗಲಿ ಇದೇ ರೀತಿ ಖುಷಿಯಾಗಿರ್ಲಿ. ಆದರೆ ಭಾಷೆ ಗಡಿ ಇಲ್ಲ. ನಮ್ಮ ನಾಡಿನಲ್ಲಿರ್ಬೋದು, ನಮ್ಮ ಭಾಷೆಗೆ ಗೌರವ ಕೊಡಿ ಅನ್ನೋದಷ್ಟೇ ಸರ್. ಓವರ್ ಟು ಯು. ನಾನು ಪ್ರಾಂಪ್ಟ್ ನಿಮಗೂ ಅದನ್ನೇ ಪ್ರತಿಜ್ಞೆ ಮಾಡಿಸ್ಬೇಕು, ನಾನು ಬೇಗ ಕನ್ನಡ ಕಲಿತೀನಿ. ಚೆನ್ನಾಗಿದ್ದೀರಾ? ಆಯ್ತು ಬಿಡಪ್ಪ. ಸದ್ಯ ಇವ್ರು ಮುಖ್ಯವಾಗಿರೋದೊಂದು ಹೇಳಲಿಲ್ಲ, ಕನ್ನಡ ಗೊತ್ತಿಲ್ಲ. ಮೊದಲಿಗೆ ಕರ್ನಾಟಕಕ್ಕೆ ಬಂದಿರೋರು ಹೇಳೋದು ಕನ್ನಡ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಮಿಕ್ಕಿದ್ದೆಲ್ಲ ಬೇರೆ ಭಾಷೆನೇ ಹೇಳೋದು. ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ ಅಂತ ಕೆಲವ್ರು ಹೇಳ್ತಾರೆ. ಕನ್ನಡ ಬಹಳ ದೊಡ್ಡದು, ಬೆಳೆಸೋದಕ್ಕೆ ನಾವು ಬಹಳ ಪುಟ್ಟೋರು. ಕನ್ನಡವನ್ನ ಬಳಸಿ, ಕನ್ನಡ ಬಾರದೇ ಇರೋರ್ಗೆ ಕನ್ನಡ ಕಲಿಸಿ, ಶೂಟಿಂಗ್ ಟೈಮಲ್ಲಿ ಕನ್ನಡದಲ್ಲೇ ವ್ಯವಹರಿಸಿ ಅವ್ರು ಕನ್ನಡ ತಂತಾನೆ ಕಲ್ತು ಬಿಡ್ತಾರೆ. ಕರೆಕ್ಟ್ ಅಲ್ವಾ ಸರ್? ತೆಲುಗುಲೇ ಮಾತಾಡಿ ಅದನ್ನ ಮತ್ತೆ ವಾಪಸ್ ಅವರು ತರ್ಜುಮೆ ಮಾಡಿ ಹೇಳಬೇಕು ಸರ್. ನೀವು ಸಕ್ಸಸ್ ಮೀಟ್ ಓನ್ಲಿ. ಓ, ನೀವು ಇಲ್ಲಿ ಮಾತಾಡಲ್ಲ ಅಂತನಾ? ஓகே, தெலுங்கு வద్దు, தமிழ்லேயே மாట్లాடுறேன். தமிழ்லேயே பேசுகிறேன். அனைவருக்கும் வணக்கம். சென்னையில் நான் இவர் 2 பேருமே வந்து ஃபேமஸ் ஆக்டர்ஸ், விஜய் டிவி, சன் டிவி. இப்போது வெப் சீரிஸ் ஹாட் ஸ்டாரில் உப்பு புளி காரம், அதில் ஒரு மெயின் கேரக்டர். அதுக்கப்புறம் அந்த டைமில் எங்களுக்கு யோகராஜ் சார் வந்து ஒரு பாஸ்ட் 10 இயர்ஸாக நல்ல பழக்கம். இந்த படம் ஏற்கனவே ஃபஸ்ட்டு பூஜை போடும்போது எல்லாருமே நல்ல மிங்கிளாக எல்லாம் ஸ்டார்ட் பண்ணியிருந்தோம். அதுக்கு சூப்பர் டைம் இப்போ தான் வந்திருக்கு. ஸோ இந்த படம் வந்து ஒரு மேசிவ் ஹிட் ஆக போகுது இந்த படம். அப்படி ஒரு ஸ்கிரிப்ட், இந்த ஸ்கிரிப்டை வந்து அப்படியே அவரோட லைஃப்பில் பார்த்த ஸ்கிரிப்டு, அந்த ஸ்கிரிப்டை அப்படியே உள்வாங்கி அதுக்கு டைலாக்ஸ் எழுதியிருக்கேன். கோ டைரக்டராகவும் இந்த படத்தில் ஒர்க் பண்ணுறேன். இந்த கதையை பற்றிலாம் இப்போ சொல்லக்கூடாது யாருக்குமே, ஏன்னா இதில் வந்து ஃபுல்லாக சிரிக்கணும், சிரிச்சுக்கிட்டே இருக்கணும். வந்து உள்ள தேட்டரில் உட்காந்தா ஹாப்பி ஹாப்பி கிளாப்ஸு ஹாப்பி, இது ஒன்று தான் இருக்கும். எண்டில் ஒரு ஃபீல் இருக்கும். ஸோ நீங்கள் எல்லோரும் ரொம்ப அழகாக என்ஜாய் பண்ணுவீங்க. ஆல் த வெரி பெஸ்ட். தேங்க்யூ. ஷூராக நீங்கள் சொன்ன மாதிரி ಕನ್ನಡ ಕற்றுக்கிட்டு ಸಕ್ಸಸ್ ಮೀಟ್ல ಕನ್ನಡத்தில் பேசுவேன். ಅಬ್ಬಾ, ಅದ್ಭುತ. ಕನ್ನಡ ಕಲ್ತ್ಕೊಂಡು ಸಕ್ಸಸ್ ಮೀಟ್ ಅಲ್ಲ ಸರ್, ಸಿನಿಮಾ ಮುಗಿತಿರುವಾಗ ನೀವು ರಿಲೀಸಿಗೆ ರೆಡಿ ಆಗಿರ್ತೀರಲ್ಲ, ಆಗ್ಲೇ ಕನ್ನಡದಲ್ಲಿ ಮಾತಾಡಬೇಕು ಸಕ್ಸಸ್ ಮೀಟ್ಗೂ ಮುನ್ನವೇ. நெக்ஸ்ட் எங்களோட படம் சென்னையில் நீங்கள் தான் போஸ்ட் பண்ணுறீங்க, பட் தமிழில் ಚಾನ್ಸ್ ಇಲ್ಲ. ಅದಕ್ಕೆ ನಾವು ತಮಿಳ್ನಾಡಿಗೆ ಹೋಗೋದೇ ಇಲ್ಲ. ಯಾವುದೇ ಸೂಪರ್ ಸರ್, ಕಲಿಯೋಣ, ಎಲ್ಲ ಭಾಷೆ ಕಲಿಯೋಕೆ ಬೇಜಾರಿಲ್ಲ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಧನ್ಯವಾದಗಳು ಸರ್. ನನ್ರಿ ಧನ್ಯವಾದಗಳು. ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.